ಬಿರುಕು ಬಿಟ್ಟ ರಸ್ತೆ ಬದಿ 20 ಅಡಿ ಆಳ. ಇದು ಗದಗ ಜಿಲ್ಲೆ ರೋಣದಲ್ಲಿ ರಸ್ತೆಯ ದುರಾವಸ್ಥೆ. ಬಲಿಗಾಗಿ ರಸ್ತೆ ಕಾದು ಕೂತಿದೆ. ಹೊಳೆ ಆಲೂರ ಅಮರಗೋಳ ನಡುವಿನ ರಸ್ತೆ ಇದು. ಮಲಪ್ರಭಾ ನದಿ ಅಬ್ಬರಕ್ಕೆ ರಸ್ತೆನೇ ಕೊರೆದು ಹೋಗಿದೆ. ರಸ್ತೆ ಕೊರೆದು ನದಿ ಪಕ್ಕದಲ್ಲೇ 20 ಅಡಿ ಆಳ ಕಂದಕ ಸೃಷ್ಟಿಯಾಗಿದೆ. ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಕೊಂಚ ಯಾಮಾರಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ರಸ್ತೆಗಳು ಹದಗೆಟ್ಟರೂ ಕಾಮಗಾರಿ ಇಲ್ಲ. ನಿತ್ಯ ಜೀವ ಭಯದಲ್ಲೇ ಜನರು ಸಂಚಾರ ಮಾಡಬೇಕಾದಂತಹ ದುಸ್ಥಿತಿ. ಹೊಳೆ ಆಲೂರ ಅಮರಗೋಳ ಗ್ರಾಮದ ನಡುವಿನ ರಸ್ತೆಯ ಅಧ್ವಾನ ಇದು. ಯಾವ ರೀತಿಯಾಗಿ ರಸ್ತೆ ಬಿರುಕು ಬಿಟ್ಟಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಅದು ಯಾವಾಗ ಬೀಳುತ್ತೋ ಅನ್ನೋದು ಗೊತ್ತಿಲ್ಲ. ಆ ಕಂಡೀಷನ್ನಲ್ಲಿ ರಸ್ತೆ ಇದೆ. ರಿಪೇರಿ ಮಾಡಬೇಕಾದವರು ರಿಪೇರಿ ಮಾಡೋದಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಅಪಾಯಕಾರಿ ರಸ್ತೆಯಲ್ಲಿ ನಿತ್ಯ ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಗದಗ ಜಿಲ್ಲೆಯ ಹೊಳೆ ಆಲೂರು ಮತ್ತು ಅಮರಗೋಳ ಸಂಪರ್ಕ ಮಾಡುವಂಥ ರಸ್ತೆ. ಈಗ ನಾವು ಈ ಒಂದು ಅಪಾಯಕಾರಿ ರಸ್ತೆಯ ಒಂದು ದೃಶ್ಯಗಳನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು, ಇದು ಹೊಳೆ ಆಲೂರು ಅಮರಗೋಳ ಬಸೂರಕೋಡು ಸೇರಿದಂತೆ ಸುಮಾರು 4 ಗ್ರಾಮಗಳಿಗೆ ಸಂಪರ್ಕ ಮಾಡುವಂಥ ರಸ್ತೆ. ಈಗಾಗಲೇ ಏನು ಈ ಪಕ್ಕದಲ್ಲೇ ತೋರಿಸಿ ನಾವು ಮಲಪ್ರಭಾ ನದಿ ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದ ಸಂದರ್ಭದಲ್ಲಿ ಸಂಪೂರ್ಣ ಈ ಒಂದು ರಸ್ತೆಯನ್ನು ಪ್ರತಿ ವರ್ಷವೂ ಕೂಡ ಕುಸಿತು ಹೋಗ್ತಿದೆ. ಆದರೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಅನ್ನೋಂಥದ್ದು ಈ ಗ್ರಾಮಗಳ ಜನರು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಅರ್ಧಂಬರ್ಧ ಕೆಲಸ ಮಾಡಿ ಮಣ್ಣು ಹಾಕಿ ಏನು ಟೇಪಿ ಹಚ್ಚುವಂಥ ಕೆಲಸ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಈ ಬಾರಿಯೂ ಕೂಡ ಸಂಪೂರ್ಣ ಕುಸಿದು ಹೋಗಿದೆ. ನೋಡ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಆ ಭಾಗದಲ್ಲಿ ರಸ್ತೆ ಬಿರುಕು ಕೂಡ ಬಿಟ್ಟಿದೆ. ಇಂಥ ಒಂದು ರಸ್ತೆಯಲ್ಲಿ ಜನರು ನಿತ್ಯವೂ ಕೂಡ ಸಂಚಾರ ಮಾಡ್ತಾರೆ. ಜೀವ ಕೈಯಲ್ಲಿ ಸ್ವಲ್ಪ ಯಾಮಾರಿದರೂ ಕೂಡ ಪಾತಾಳಕ್ಕೆ ಏನು ಈ ಬೀಳುವಂಥ ಸಂದರ್ಭಗಳು ದೃಶ್ಯಗಳು ಕೂಡ ಕಾಣ್ತೀವಿ. ಇನ್ನೊಂದು ವಿಶೇಷ ಅಂತಂದರೆ ಈ ಒಂದು ಹದಗೆಟ್ಟ ರಸ್ತೆಯಿಂದ ಬಸ್ ಸಂಚಾರ ಕೂಡ ಸಂಪೂರ್ಣ ಕಡಿತ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ನಿತ್ಯ ಶಾಲೆ ಕಾಲೇಜುಗಳು ಹೋಗಬೇಕಾದ್ರೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಆಟೋ ಬೈಕ್ ಮೇಲೆ ಹೋಗ್ತಾರೆ. ಅಲ್ಲಿ ಅವರಿಗೆ ಹೋಗೋ ಸಂದರ್ಭದಲ್ಲಿ ಶಾಲೆ ಕಾಲೇಜುಗಳ ತಡವಾಗಿ ಹೋಗುತ್ತೆ. ಅಲ್ಲಿ ನಮಗೆ ಪಾಠ ಮಿಸ್ ಆಗುತ್ತೆ, ನಮಗೆ ಶಿಕ್ಷಣವೂ ಕೂಡ ಹೊಡೆತು ಬೀಳ್ತದೆ ಅಂತ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಗದಗ ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಈ ಒಂದು ರಸ್ತೆ ರಿಪೇರಿ ಮಾಡುವ ಗೋಜಿ ಹೋಗಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಗ್ರಾಮಸ್ಥರ ಗೋಳು ಇದೇ ಆಗಿದೆ. ಹೀಗಾಗಿ ಈ ಸಂಬಂಧಪಟ್ಟಂಥ ಏನು ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲಾಖೆ ಕೂಡಲೇ ಈ ಒಂದು ರಸ್ತೆ ರಿಪೇರಿ ಮಾಡೋಕ್ಕೂ ಶಾಶ್ವತವಾದಂಥ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕನ್ನೋ ಒತ್ತಾಯ ಈ ವಿದ್ಯಾರ್ಥಿಗಳು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಈಗ ನಾವು ಇಲ್ಲಿನ ಸ್ಥಳೀಯರು ಸಾಕಷ್ಟು ಜನರು ಕೂಡ ಇಲ್ಲಿ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ಏನೆಲ್ಲ ಸಮಸ್ಯೆ ಇದೆ, ಎಷ್ಟು ವರ್ಷಗಳಿಂದ ಸಮಸ್ಯೆ ಇದೆ ಅನ್ನೋಂಥದ್ದು. ಸರ್, ಎಷ್ಟು ವರ್ಷಗಳಿಂದ ಈ ಥರ ಸಮಸ್ಯೆ ಆಗಿದೆ? ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ವಿದ್ಯಾರ್ಥಿಗಳಾಗಿರ್ಬೋದು, ಜನರಿಗಾಗಿರ್ಬೋದು? ಕನಿಷ್ಠ ನಾವು ನೋಡೋಕ್ಕಂತ 8-10 ವರ್ಷ ಆಯ್ತು. ಬರ್ತೈತಿ, ಹೊಳಿ ಬರ್ತೈತಿ, ರೋಡ್ ಕೀಳ್ತೈತಿ, ಮಣ್ಣು ಹಾಕ್ತಾರೆ, ಒಂದು ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ತಮ್ಗೆ ರೊಕ್ಕ ತಕ್ಕೊಂತಾರೆ ಹೊಕ್ಕಾರ. ಆದ್ರೆ ಇಲ್ಲಿ ಸ್ಕೂಲು ಪ್ರತಿಷ್ಠಿತ ದೊಡ್ಡ ಸಂಸ್ಥೆ ಅದು. ಕಲ್ಮೇಶ್ವರ ಸ್ಕೂಲ್ ಐತಿ, ಎಚರೇಶ್ವರ ಸ್ಕೂಲ್ ಐತಿ, ಹೊಳೆ ಆಲೂರು ಒಂದು ಹೋಬಳಿ ಮಟ್ಟದ ಹೊಳೆ ಆಲೂರು ಐತಿ. ಸರ್ಕಾರ ದವಾಖಾನೆ ಐತಿ, ಪೊಲೀಸ್ ಸ್ಟೇಷನ್ ಐತಿ, ಹೆರಿಗೆ ಆಸ್ಪತ್ರೆ ಐತಿ, ಒಂದು 5-6 ದವಾಖಾನೆ ಇದಾವೆ. ಹಳ್ಳಿಯಾಗಿಂದ ಎಲ್ಲರೂ ಇಲ್ಲಿ ಬರ್ಬೇಕಂದ್ರೆ ಭಾಳ ತೊಂದರೆ ಆಗುತ್ತೆ. ಅವರು ತಮ್ಮ ಸ್ವಂತ ಬೈಕ್ ಇದ್ರೆ ಅವ್ರು ಅದ್ರೊಳಗೆ ಬರಬೇಕು. ಇಲ್ಲಾಂದ್ರೆ ಬಸ್ ಅಂಕರು ಈ ರೋಡ್ ಇಲ್ದಕ್ಕೆ ಬಸ್ಸ ಬರೋಲ್ಲ. ಶಾಲಿ ಹುಡುಗರು ಇನ್ನಾಗಿ ನಾವು ಇಲ್ಲಿ ಬಂದು ನೋಡಿದಾಗ 3-4 ಜನ ಬರ್ತಾರೆ ಒಂದು ಬೈಕ್ನಾಗ. ಇದನ್ನು ಸಾರಿಗೆ ಇಲಾಖೆ ಅವ್ರು ನೋಡಿದ್ರೆ ಅಂದ್ರೆ ಅವ್ರಿಗೆ ಕೇಸ್ ಹಾಕ್ತಾರೆ. ಯಾಕೆ 3-4 ಜನ ಹತ್ತಾರೆ ಅನ್ನೋದು ಸರ್ಕಾರ ನೋಡವಲ್ದು. ತಾವು ಕೇಸ್ ಹಾಕಕ್ಕೆ ಶಾನ್ಯರದಾರ. ಈಗ ಇಬ್ಬರು ಅಡ್ಡಾಡುವಂಥ ರಸ್ತೆದಾಗ 4 ಮಂದಿ ಒಂದೇ ಬೈಕ್ನಾಗ ಬರ್ತಾರೆ. ರಸ್ತೆ ಮಾಡ್ಬೇಕನ್ನೋದು PWD ಅವ್ರಿಗೆ ಕಾಣವಲ್ದು. ತಮ್ಮ ಖಾತೆ ಹಂಚಿಕೆ ಮಾಡ್ಕೊಳ್ಳೋದ್ರೊಳಗೆ ಸರ್ಕಾರ ನಡೆಸೋದ್ರೊಳಗೆ ಮತ್ತೊಬ್ರಿಗೆ ಯಾಕೆ ತೊಂದರೆ ಮಾಡ್ತಾರೆ ಅಂತೀವ್ರಿ. ಸರ್ಕಾರ ಇರೋದ್ರೆ ಅದಕ್ಕೆ ಏನೋ ನಮಗೆ ತಿಳಿಯವಲ್ದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.